ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬ ಸಲ ನಾವು ರೆಡಿಮೇಡ್ ಟಾಪ್ ಆಗಲಿ, ಕುರ್ತೀಸ್ ಆಗಲಿ, ಡ್ರೆಸ್ಸಸ್ ಆಗಲಿ ಪರ್ಚೇಸ್ ಮಾಡ್ತೀವಿ. ನಮ್ಮ ಸೈಜ್ ಎಷ್ಟು ಇದೆ ಅದನ್ನು ನೋಡಿಕೊಂಡು ಖರೀದಿಸಿದ್ರು ಕೂಡ ತುಂಬ ಸಲ ಅದು ನಮಗೆ ಕರೆಕ್ಟ್ ಬಾಡಿ ಮೆಜರ್ಮೆಂಟ್ ಪ್ರಕಾರ ಫಿಟ್ಟಿಂಗ್ನಲ್ಲಿ ಬರೋದಿಲ್ಲ ಅಥವಾ ಅದರದ್ದು ಅಲ್ಟ್ರೇಷನ್ ಅಷ್ಟೊಂದು ಸರಿಯಾಗಿ ನಮಗೆ ಕೂಡೋದಿಲ್ಲ. ಸೊ ಅದನ್ನು ಹಾಗೆ ಅದೇ ರೀತಿ ನಾವು ಹಾಕ್ಕೊಂಡಿದ್ರೆ ಅದು ಅಷ್ಟೊಂದು ಚೆನ್ನಾಗಿ ಲುಕ್ ಕೊಡೋದಿಲ್ಲ. ಸೊ ಆಗ ನಾವು ಏನು ಮಾಡ್ತೀವಿ ಅಂದರೆ ಟೇಲರ್ ಹತ್ರ ಹೋಗಿ ಟಾಪನ್ನು ಅಲ್ಟರ್ ಮಾಡ್ಕೋತೀವಿ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಟಾಪನ್ನು ಯಾವ ರೀತಿ ಅಲ್ಟರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಏನು ಟೇಲರ್ ಹತ್ರ ಹೋಗಿ ಸ್ಟಿಚಿಂಗ್ ಹಾಕೊಂಡ್ರೆ ಆಯಿತು ಅಂತ ನೀವು ಅನ್ಕೋಬಹುದು. ಸೊ ಇವತ್ತಿನ ವಿಡಿಯೋನಲ್ಲಿ ಯುನಿಕ್ ಕಾನ್ಸೆಪ್ಟ್ ಏನಿದೆ ಅಂದರೆ, ಸ್ಟಿಚಿಂಗ್ ಮಷಿನ್ ಇಲ್ಲದೆ ಯಾರಿಗೆ ಸ್ಟಿಚಿಂಗ್ ಬರೋದಿಲ್ಲ ಅವರು ಕೂಡ ತಾವೇ ಮನೆಯಲ್ಲಿ ಸ್ವಂತ 15 ನಿಮಿಷದಲ್ಲಿ ತಮ್ಮ ಯಾವ ಬೇಕಾದರೂ ಡ್ರೆಸ್ಸನ್ನು ಬಾಡಿ ಮೆಜರ್ಮೆಂಟ್ ಪ್ರಕಾರ ಎಕ್ಸಾಕ್ಟ್ ಫಿಟ್ಟಿಂಗ್ನಲ್ಲಿ ಅಲ್ಟರ್ ಮಾಡ್ಕೋಬಹುದು. ಅದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವಾಗ ಲಾಕ್ಡೌನ್ ನಡೆದಿದೆ. ಸೊ ನೀವು ಆಲ್ರೆಡಿ ಯಾವುದು ಡ್ರೆಸ್ಸನ್ನು ಪರ್ಚೇಸ್ ಮಾಡಿದ್ದೀರಾ, ಲಾಕ್ಡೌನ್ ಮುಗಿದ ಮೇಲೆ ಅಲ್ಟರ್ ಮಾಡ್ಕೋಬೇಕು, ಟೇಲರ್ ಹತ್ರ ಹೋಗಬೇಕು ಅಂತ ಅನ್ಕೋತಾ ಇದ್ರೆ ಈ ಪೀರಿಯಡ್ನಲ್ಲಿ ಇದು ತುಂಬ ಸುಲಭವಾಗಿ ನಾನು ಹೇಳಿಕೊಡುವ ಮೆಥಡನ್ನು ಯೂಸ್ ಮಾಡಿ ನೀವು ನಿಮ್ಮ ಟಾಪನ್ನು ಅಲ್ಟರ್ ಮಾಡ್ಕೋಬಹುದು. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ.